ಬೆಂಗಳೂರಿನಲ್ಲಿ ಪ್ರವಾಹ ಬಂದರೆ, ಮಳೆ ಹೆಚ್ಚಾಗಿ ಬಂದರೆ ಈ ಕೆರೆಗಳಿಂದ ಎಷ್ಟು ದೂರ ನೀರು ಹೋಗುತ್ತೆ ಅಂತ ನಾವು ನೋಡಿದ್ದೀವಿ, ಎಷ್ಟು ದೂರವರೆಗೂ ಹೋಗಿದೆ ನೋಡಿದ್ದೀವಿ. ಮತ್ತೆ ಇವತ್ತೇನು ನೀವು ಬಫರ್ ಝೋನ್ ಅಂತ ಹೇಳಿದ್ದೀರಾ, ಆ ಜಾಗದಲ್ಲಿ ಆಗಲೇ ಕೈಗಾರಿಕೆಗಳ ಬಂದಿದ್ದ ನಿಲ್ಲಿಸಿ ನೋಡಿ ಅದನ್ನೆಲ್ಲ ನಿರ್ಮೂಲನ ಮಾಡಬೇಕು ಅಂತ ಹೇಳಿದ್ವು. ಸಭಾಧ್ಯಕ್ಷರೇ, ಇಲ್ಲಿ ಕೂತಿರೋರೆಲ್ಲರೂ ಕೂಡ ಬಹಳಷ್ಟು ಜನ ವಿದೇಶಗಳಿಗೆ ಹೋಗಿದ್ದಾರೆ, ಅಲ್ಲಿ ವಾಟರ್ ಬಾಡೀಸ್ನ ನೋಡಿದ್ದಾರೆ, ಅಲ್ಲಿ ಬೋಟಿಂಗ್ನ ನೋಡಿದ್ದಾರೆ, ಕೆನಾಲ್ಸು, ನಮ್ಮ ದೇಶ ಸ್ಟಾಮ್ ವಾಟರ್ ಡ್ರೈನ್ ಇದೆ ಅದ್ರ ಬದಲು ಕೆನಾಲ್ಸ್ ಅಲ್ಲಿ. ಸಿಂಗಾಪುರ್ಗೆ ಹೋಗಿದ್ದಾರೆ. ಸಿಂಗಾಪುರ್ is the only country in the world which has no water source. ನೀರಿನ ಸೋರ್ಸೇ ಇಲ್ಲ ಅಲ್ಲಿ. It depends upon Malaysia to get water. ಅವ್ರದ್ದು 2 ಕಾಂಟ್ರಾಕ್ಟ್ ಇತ್ತು ಮಲೇಷಿಯಾದಲ್ಲಿ. ಒಂದು ಕಾಂಟ್ರಾಕ್ಟ್ ಮುಗಿದ ಮೇಲೆ ಸಿಂಗಾಪುರ್ದು ಸ್ವಾಭಿಮಾನ ಏನು ಅಂತಂದ್ರೆ they did not extend the contract. ಬದಲಿಗೆ Singapore is the only country which is expanding non-development zones. ಡೆವಲಪ್ಮೆಂಟೇ ಇಲ್ಲದೆ ಇರೋ ಝೋನ್ಸ್ನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದೆ, ನೀರು ಸಂಗ್ರಹ ಮಾಡ್ತಾ ಇದೆ. ಅವ್ರದ್ದಿರೋ 3 ನೀರು ಸೋರ್ಸು. ಒಂದು ರೈನ್ ವಾಟರ್, ಎರಡನೇದು ಡಿಸಲಿನೇಷನ್, ಮೂರನೇದು ನಮ್ಮ ಸಿವೇಜ್ ಟ್ರೀಟೆಡ್ ವಾಟರ್. ಇನ್ಫ್ಯಾಕ್ಟ್ ನಾವು ಸಿಂಗಾಪುರ್ಗೆ ವಾಟರ್ ಸಮಿಟ್ ಹೋದಾಗ ಅಲ್ಲಿನ ಪ್ರಧಾನಮಂತ್ರಿ ಒಂದು ಇಂಟ್ರಾಕ್ಷನ್ ಇತ್ತು, ನಮಗೆಲ್ಲ ಒಂದೊಂದು ಬಾಟ್ಲು ಕೊಟ್ಟರು, ನ್ಯೂ ವಾಟರ್ ಅಂತ. ನಾವು ಕುಡಿದ್ವು, ಆಮೇಲೆ ಗೊತ್ತಾಯ್ತು ಅದು ಟ್ರೀಟೆಡ್ ವಾಟರ್ ಅಂತ. ದಟ್ ಈಸ್ ದ ಸ್ಟ್ಯಾಂಡರ್ಡ್ ಆಫ್ ಸಿಂಗಾಪುರ್. ನಾವು ಆ ಥರ ನೀರನ್ನ ಸಂಗ್ರಹ ಮಾಡಬೇಕು. ಈಗ ತಾನೇ ಅಂತರ್ಜಲದ ಬಗ್ಗೆ ಬಿಲ್ ತಂದಿದ್ದೀವಿ. ಈಗ ಅಂತರ್ಜಲನ ಒಣಗಿಸೋ ಕೆಲಸನ ನಾವು ಮಾಡ್ತಾ ಇದ್ದೀವಿ. ಇದು ಯಾರು ಕೂಡ ಮೆಚ್ಚುವ, ಯಾರು ಕೂಡ ಸ್ವಾಗತಿಸುವ ಕೆಲಸ ಆಗೋದಿಲ್ಲ. ವಿಶೇಷವಾಗಿ ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತ ನಾವು ಇರುವಾಗ, ಬೆಂಗಳೂರನ್ನ ಎಲ್ಲರೂ ನೋಡಬೇಕು ಅಂತ ಇರುವಾಗ, ನಾವು ಬೆಂಗಳೂರು ಕೆರೆಗಳನ್ನ ಉಳಿಸಿ ಅದನ್ನ ಬೆಳೆಸಿ ಅದನ್ನ ಸಂರಕ್ಷಣೆ ಮಾಡೋದು ನಮ್ಮ ಜವಾಬ್ದಾರಿ. ಇವಾಗ ಒಂದು ಘೋಷಣೆ ಮಾಡಿರೋದು ಅಂತಂದ್ರೆ ಕೆರೆ ಸುತ್ತಮುತ್ತಲಿನ ಬಫರ್ ಝೋನ್ ವಿಸ್ತೀರ್ಣವನ್ನು ಕಡಿಮೆಗೊಳಿಸಿ ಆದೇಶ ಹೊರಡಿಸ್ತಾ ಇದ್ದೀರಾ. ಇದು ಪ್ಯೂರ್ ಅಂಡ್ ಸಿಂಪಲ್ ರಿಯಲ್ ಎಸ್ಟೇಟ್ ಲಾಬಿಗೆ ಈ ಸರ್ಕಾರ ಸರೆಂಡರ್ ಆಗಿರೋಕ್ಕೆ ಸಾಕ್ಷಿ. ಪ್ಯೂರ್ ಅಂಡ್ ಸಿಂಪಲ್, ನಥಿಂಗ್ ಬಟ್ ಸರೆಂಡರ್ ಟು ರಿಯಲ್ ಎಸ್ಟೇಟ್ ಲಾಬಿ. ನಮಗೆ ಪರಿಸರದ ಬಗ್ಗೆ ಪ್ರೇಮ ಇರಬೇಕು. ನಾನು ಉಪಮುಖ್ಯಮಂತ್ರಿಗಳ ಕೇಳ್ಕೊಳ್ತೀನಿ, ಬೆಂಗಳೂರಲ್ಲಿ 2 ಥರ ಜನ ಇದ್ದಾರೆ. ಬೆಂಗಳೂರಿನ ಪ್ರೀತಿಸೋರು, ಹೂ ಲವ್ ಬ್ಯಾಂಗ್ಳೂರ್. ಇನ್ನೊಂದು ಕ್ಯಾಟಗರಿ ಇದೆ, ಹೂ ಲಸ್ಟ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿನ ಭೋಗದ ವಸ್ತು ಅಂತ ತಿಳ್ಕೊಂಡಿರೋರು. ಇವತ್ತು ನಾವ್ಯಾರ ಬೆಂಗಳೂರು ಪ್ರೀತಿಸೋರಾದ್ರೆ ಈ ಕೆರೆಗಳನ್ನ, ಈ ವಾಟರ್ ಬಾಡಿಗಳನ್ನ ನಾವು ಉಳಿಸ್ಕೋಬೇಕು. ಇಲ್ಲದೇ ನಮ್ಮ ಮಕ್ಕಳು ಮುಂದೆ ಪೇಂಟಿಂಗ್ ಅಲ್ಲಿ ನೋಡ್ಬೇಕು ಕೆರೆಗಳನ್ನ, ಆ ಸ್ಥಿತಿ ಬರ್ತದೆ. ಕೆರೆ ಮತ್ತು ಪರಿಸರ ಸಂರಕ್ಷಣಾ ವ್ಯವಸ್ಥೆಯನ್ನ ಕಾಪಾಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನ್ನಿನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಡಿ 48 ಆರ್ಟಿಕಲ್ 48A ಅಡಿ ಸರ್ಕಾರದ ಆದ್ಯ ಕರ್ತವ್ಯ. ಉಳಿಸ್ಕೋಬೇಕು ನಾವು ಕೆರೆ ಮತ್ತು ಪರಿಸರ ಸಂರಕ್ಷಣೆ. ಆ ರೀತಿ ಸಂವಿಧಾನನೇ ಒಂದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಿರುವಾಗ ನಾವು ಅದಕ್ಕೆ ಮನ್ನಣೆ ಕೊಡದೇನೆ ನಾವು ಇಲ್ಲ ಇರೋದೇ ನಾವು ಕೆರೆಗಳನ್ನ, ನಾ ಹಿಂದೆ ಹೇಳ್ತಾ ಇದ್ದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಈ ಹಾವಾಟ ಆಡಿಸ್ತಾ ಇದ್ನಂತೆ, ಹಾವು ಮುಗಿಸಿ ಆಟ ತೋರಿಸ್ತೀನಿ. ಜನ ಸೇರ್ಬಿಟ್ಟಿದ್ದಾರೆ, ಒಂದು 500 ಜನ. ಎಲ್ಲ ಎದುರುಗಡೆ ಒಂದು ಎಳ್ನೀರು ತಗೊಂಡಂತೆ. ನಾವೆಲ್ಲ ಏನು ಮಾಡ್ತೀವಿ, ಎಳ್ನೀರ ಕೊಚ್ಚಿ ಅದರಲ್ಲಿರೋ ನೀರು ಕುಡಿದು ಅಲ್ಲಿರೋ ಕಾಯಿ ತಿಂತೀವಿ. ಅವನು ಎಲ್ಲರಿಗೂ ಎಳ್ನೀರು ತೋರಿಸಿ ಇಡೀ ಎಳ್ನೀರನ್ನ ಚಿಪ್ ಸಮೇತ ನುಂಗ್ಬಿಟ್ಟಂತೆ. ಜನ ಖುಷಿ ಚಪ್ಪಾಳೆ ತಟ್ಟಿದೆ. ಆದ್ರೆ ಅಲ್ಲೊಬ್ರು ರುದ್ರಫಲ ಮಾಡಿ ಅಂತ ನಿಂತಿದ್ರು. ಅವ್ರು ನಗುಲೂ ಇಲ್ಲ, ಚಪ್ಪಾಳೆನೂ ತಟ್ಟಲಿಲ್ಲ. ಅವನು ಬೇಜಾರಾಯ್ತು. ಇವ್ರ ಹತ್ರ ಚಪ್ಪಾಳೆ ಗಿಟ್ಟಿಸ್ಕೋಬೇಕು ಅಂತ ಒಂದು ದೊಡ್ಡ ಕುಂಬಳಕಾಯಿ ತಗೊಂಡ, ಆಯ್ತು ಪೂಜೆದು. ನಾವೆಲ್ಲ ಸಾಂಬಾರು ಸಾರೋ ಕೂಟೋ ಏನೋ ಮಾಡ್ತೀವಿ. ಆ ಕುಂಬಳಕಾಯಿ ಎಲ್ಲರಿಗೂ ತುಂಬಿಸಿ ಇಡೀ ಕುಂಬಳಕಾಯಿ ಗುಳ್ಕಂತ ನುಗ್ಬಿಟ್ಟ. ಖುಷಿ ಜನಕ್ಕೆ.
ಆದ್ರೆ ಲಮಾಣಿಯವ್ರು ನಗ್ಲೇ ಇಲ್ಲ. ಆಮೇಲೆ ಏನ್ ಮಾಡ್ದ, ಒಂದ ಕಾಳಿಂಗ ಹಾವು ತಗೊಂಡ, ಒಂದ್ ಮಾರು ಹಾವು, ಆಗುಂಬೇಲಿ ಹಿಡ್ದಿರ ಹಾವು, ದೊಡ್ಡ ಹಾವು ಅಂತ ಎಲ್ಲ ತೋರಿಸಿ ಇಡೀ ಕಾಳಿಂಗ ಹಾವುನ ನುಂಗ್ದ. ಹುಚ್ಚದ್ದು ಕುಣಿದ್ರು ಜನ. ಲಮಾಣಿಯವರು ಕುಣಿಲಿಲ್ಲ, ಚಪ್ಪಾಳೆ ತಟ್ಟಲಿಲ್ಲ. ಅವನ್ ಬಂದು ಕೇಳ್ಕೊಂಡ, ಯಾಕೆ ಲಮಾಣಿಯವರೇ ಚಪ್ಪಾಳೆ ತಟ್ಟಲಿಲ್ಲ, ಯಾಕೆ ಸಂತೋಷ ಪಡಲಿಲ್ಲ ಅಂತ. ಲಮಾಣಿಯವ್ರು ಹೇಳಿದ್ರು, ನೀನೇನೇ ಅಮ್ಮ, ಒಂದು ಎಳ್ನೀರು ನುಂಗ್ದೆ, ಒಂದು ಕುಂಬಳಕಾಯಿ ನುಂಗ್ದೆ, ಒಂದು ಕಾಳಿಂಗ ನುಂಗ್ದೆ, ಬಾ ನನ್ನ ಜೊತೆ. ಕೆರೆಗಳನ್ನೇ ನುಂಗಿರೋರಿದ್ದಾರೆ, ರಸ್ತೆಗಳನ್ನೇ ನುಂಗಿರೋರಿದ್ದಾರೆ, ಗುಡ್ಡಗಳನ್ನೇ ನುಂಗಿರೋರಿದ್ದಾರೆ, ಅದನ್ನೆಲ್ಲ ನುಂಗಿಸಿ ಜೀರ್ಣ ಮಾಡ್ಕೊಂಡಿರೋ ನಿಂಗೆ ಯಾವುದೇ ಮಹಾಸಾಧನೆ ಅಂತ ಅಂದ್ರು ಯಾರೋ ಲಮಾಣಿಯವರು. ಇವತ್ತು ಆ ಕೆಲಸನ ನಮ್ಮ ರಾಜ್ಯದಲ್ಲಿ ಇವತ್ತು ನೋಡ್ತಾ ಇದ್ದೀವಿ. ದಯವಿಟ್ಟು ನಾನು ಕಳಕಳಿಯಿಂದ ನನ್ನ ಮುಂದಿನ ಜನರೇಷನ್, ಅದ್ರ ಮುಂದಿನ ಜನರೇಷನ್ ದೃಷ್ಟಿಯಿಂದ, ಅಂತರ್ಜಲದ ದೃಷ್ಟಿಯಿಂದ, ಬೆಂಗಳೂರು ಇಟ್ ಈಸ್ ಫಾಸ್ಟ್ ಬಿಕಮಿಂಗ್ ಸೆಕೆಂಡ್ ಡೆಲ್ಲಿ ಆಫ್ ಇಂಡಿಯಾ. ಅಷ್ಟು ಪೊಲ್ಯೂಷನ್ ಇವತ್ತು ಇಲ್ಲಿದೆ. ಆಸ್ಮಾ ಪೇಷಂಟ್ಸ್ಗೆ ಉಳಿಲಿಕ್ಕೆ ಯೋಗ್ಯವಲ್ಲದ ನಗರ, ನಾಟ್ ಎ ಲೀವಬಲ್ ಸಿಟಿ. ಇಂಥದ್ದಿರುವಾಗ ಪರಿಸರ ರಕ್ಷಣೆಗೆ ನಾವು ಕೆರೆಗಳನ್ನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಯಾವುದೇ ರೀತಿ ಯಾವುದೋ ಲಾಬಿಗೆ ಶರಣಾಗಿ ಬಫರ್ ಝೋನ್ ಅನ್ನ ನಾವು ಕಡಿಮೆ ಮಾಡೋದು, ಇಟ್ ಈಸ್ ಬೋತ್ ಅನ್ಸೈಂಟಿಫಿಕ್, ಇಟ್ ಈಸ್ ಆಂಟಿ ಎನ್ವೈರನ್ಮೆಂಟ್. ನಾನು ಕಳಕಳಿಯಿಂದ ಸರ್ಕಾರ ಕೇಳೋದು, ಇದ್ರ ಬಗ್ಗೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡಬೇಕು. ನಿಜ ನೀವು ಹೇಳಿದ್ದೀರಾ, ಚೀಫ್ ಸೆಕ್ರೆಟರಿ ಒಪ್ಕೊಂಡು ಮಾಡಿದ್ದಾರೆ, ಹಿಂದೆ ಏನೇನಾಗಿದೆ ಅಂತ ನೋಡಿದೀವಿ. ದಯವಿಟ್ಟು ಇದ್ರ ಬಗ್ಗೆ ಸಮಗ್ರವಾಗಿ ಚರ್ಚೆ ಆಗ್ಬೇಕು. ನಾವು 5 ಗಂಟೆವರೆಗೂ 0, ಮ್ಯಾಕ್ಸಿಮಮ್ 30 ಮೀಟರ್ 100 ಎಕರೆಗೆ ಎಲ್ಲಿ ಸಾಲುತ್ತೆ? 100 ಎಕರೆ ಕೆರೆಗೆ 30 ಮೀಟರ್ ಬಫರ್ ಝೋನ್, ಇದು ಊಹೆನೂ ಮಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಅಧ್ಯಯನ ಮಾಡೋಕ್ಕೆ ನಾನು ಕಳಕಳಿಯಿಂದ ಸದನ ಸಮಿತಿ ಇರಿಸಿ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.